ಹಾಯ್ ಫ್ರೆಂಡ್ಸ್, ಇವತ್ತು ತುಂಬ ಈಸಿಯಾಗಿ ಚಿಕನ್ ಮ್ಯಾಂಚೋ ಸೂಪ್ನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಈ ಚಳಿಗೆ ತುಂಬಾ ಚೆನ್ನಾಗಿರುತ್ತೆ ಮತ್ತು ಈಸಿ ಕೂಡ ಇದೆ, ಬೇಗನೆ ಮಾಡ್ಕೋಬೋದು. ಚಿಕನ್ ಸೂಪ್ ಮಾಡೋದಕ್ಕೆ ನಾನಿಲ್ಲಿ 1/4 kg ಸಾಫ್ಟಾಗಿರೋಂಥ ಚಿಕನ್ ಅಂದರೆ ಬ್ರೆಸ್ಟ್ ಪೀಸಸ್ನ ಜಾಸ್ತಿ ತೊಗೊಂಡಿದ್ದೀನಿ. ಅದಕ್ಕೆ 1 ಸ್ಪೂನ್ ಉಪ್ಪು ಹಾಗೆ 1 ಟೀ ಸ್ಪೂನಷ್ಟು ಪೆಪ್ಪರ್ ಪೌಡ್ರ್ ಹಾಕಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು 10 ಮಿನಿಟ್ಸ್ ಇಟ್ಟರೆ ಸಾಕು. ಚಿಕನ್ನಿಗೆ ಉಪ್ಪು ಮತ್ತು ಪೆಪ್ಪರ್ ಹಿಡಿಯೋ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 10 ನಿಮಿಷ ಮುಚ್ಚಳ ಮುಚ್ಚಿಡಿ. ಅದಾದಮೇಲೆ ಒಂದು ಪ್ಯಾನಿಗೆ 1 ಟೇಬಲ್ ಸ್ಪೂನಷ್ಟು ಬೆಣ್ಣೆ ಹಾಕಿ, ಬೆಣ್ಣೆ ಮೆಲ್ಟ್ ಆದಮೇಲೆ ಮ್ಯಾರಿನೇಟ್ ಮಾಡಿರುವಂಥ ಚಿಕನ್ ಹಾಕಿ ಒಂದು 5ರಿಂದ 10 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೊಳ್ಳಿ. ಚಿಕನ್ನು ಸಾಫ್ಟಾಗಿ ಬಿಡಿ ಬಿಡಿ ಥರ ಬರೋವಷ್ಟು ನೀಟಾಗಿ ಬೇಯಿಸ್ಕೋಬೇಕು. ಚಿಕನ್ನ ಚೆನ್ನಾಗಿ ಬೇಯಿಸ್ಕೊಂಡಾದಮೇಲೆ ಸೂಪ್ ರೆಡಿ ಮಾಡಬೇಕು. ಇವಾಗ ಚಿಕನ್ನ ಬಾಣಲೆಗೆ ಹಾಕಿ ಬೇಯಿಸ್ಕೊತಾ ಇದ್ದೀನಿ. ಬೆಣ್ಣೆ ಹಾಕಿದ್ದೀನಿ, ಬೆಣ್ಣೆ ಮೆಲ್ಟ್ ಆದಮೇಲೆ ಚಿಕನ್ ಹಾಕಿದ್ದೀನಿ. ಈ ರೀತಿ 1-2 ನಿಮಿಷ ಬೇಯಿಸ್ಕೊಂಡಾದಮೇಲೆ ಒಂದು ಅರ್ಧ ಲೋಟದಷ್ಟು ನೀರು ಹಾಕಿ ಲಿಡ್ ಕ್ಲೋಸ್ ಮಾಡಿ 5ರಿಂದ 10 ನಿಮಿಷ ಬೇಯಿಸ್ಕೊಂಡ್ರೆ ಚಿಕನ್ ಬೇಗ ಬೆಂದೋಗುತ್ತೆ. ಯಾಕಂದರೆ ಬ್ರೆಸ್ಟ್ ಪೀಸ್ ತೊಗೊಂಡಿರೋದ್ರಿಂದ ಚಿಕನ್ನು ಬೇಗ ಬೇಯುತ್ತೆ. ಇವಾಗ ಲಿಡ್ ಕ್ಲೋಸ್ ಮಾಡಿ ಒಂದು 5ರಿಂದ 10 ನಿಮಿಷ ಬೇಯಿಸ್ಕೊಳ್ಳಿ. ಈಗ ಮುಚ್ಚಳ ತೆಗೆದು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಾದಮೇಲೆ ಚಿಕನ್ ಈಗ ಸಾಫ್ಟಾಗಿ ಬೆಂದಿರುತ್ತೆ, ಅದನ್ನು ಸೈಡಿಗೆ ಎತ್ತಿಟ್ಕೋಬೇಕು. ನೋಡಿರಿ, ಇವಾಗ ತೋರಿಸ್ತಾ ಇದ್ದೀನಿ. ಸ್ಪೂನಲ್ಲೇ ಈಗ ಪ್ರೆಸ್ ಮಾಡಿದ್ರೆ ಕಟ್ಟಾಗುತ್ತೆ. ಈಗ ಸಾಫ್ಟಾಗಿ ಬೆಂದಾಗಿದೆ. ಒಂದು ಸೈಡಿಗೆ ಎತ್ತಿಟ್ಕೊಳ್ಳೋಣ. ಈಗ ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರು ಇಟ್ಟಿದ್ದೀನಿ. ಅದು ಚೆನ್ನಾಗಿ ಕುದಿಯೋಕ್ಕೆ ಸ್ಟಾರ್ಟ್ ಆದಮೇಲೆ ಇದಕ್ಕೆ ಅಕ್ಕ ನೂಡಲ್ಸ್ ಹಾಕ್ತಾಯಿದ್ದೀನಿ. ಅಕ್ಕ ನೂಡಲ್ಸ್ ಇಲ್ಲ ಅಂದರೆ ಮ್ಯಾಗಿನ ಕೂಡ ಹಾಕಿ ಬೇಯಿಸ್ಕೊಳ್ಳಿ. ಈ ರೀತಿ ಬೇಯಿಸ್ಕೊಂಡು ನೀರೆಲ್ಲ ತೆಗೆದು ಅದಾದಮೇಲೆ ಇದನ್ನು ಎಣ್ಣೆಯಲ್ಲಿ ಕರೆದಿಟ್ಕೋಬೇಕು. ನೂಡಲ್ಸು ಸ್ವಲ್ಪ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೊಳ್ಳಿ. ತುಂಬ ಸಾಫ್ಟ್ ಆಗೋದು ಬೇಡ, ಒಂದು ಮೀಡಿಯಮಲ್ಲಿರಲಿ. ಅಷ್ಟು ಸಾಫ್ಟ್ ಆಗೋವರೆಗೆ ಬೇಯಿಸ್ಕೊಂಡಾದಮೇಲೆ ಅದನ್ನು ನೀರು ಸೋಸಿ ತೆಗೆದಿಟ್ಕೋಬೇಕು. ಅದು ಸ್ವಲ್ಪ ಡ್ರೈ ಆದಮೇಲೆ ಎಣ್ಣೆ ಹಾಕಿ, ಎಣ್ಣೆ ಕಾದ್ಮೇಲೆ ನೂಡಲ್ಸ್ನ ಹಾಕಿ ಬೇಯಿಸ್ಕೋಬೇಕು. ಎಣ್ಣೆಲಿ ಗರಿ ಗರಿ ಆಗೋವರೆಗೂ ಬೇಯಿಸ್ಕೊಂಡು ತೆಗಿಬೇಕು. ಇದು ಚೆನ್ನಾಗಿ ಕ್ರಿಸ್ಪಿ ಆಗೋವರೆಗೂ ಬೇಯಿಸ್ಕೋಬೇಕು. ಸೀಸಬಾರ್ದು ಮತ್ತು ಕಪ್ಪಗಾಗಬಾರ್ದು. ಕ್ರಿಸ್ಪಿ ಆಗೋವರೆಗೂ ಈ ರೀತಿ ಕೈ ಆಡಿಸ್ತಾ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಇವಾಗ ನೋಡಿ, ಆಲ್ಮೋಸ್ಟ್ ಆಗ್ತಾ ಬಂದಿದೆ. ತೆಗಿಯೋಣ. ಇದು ಕ್ರಿಸ್ಪಿಯಾಗಿ ಗರಿ ಗರಿಯಾಗಿ ಆಗಿದೆ. ಇವಾಗ ಒಂದು ಪಾತ್ರೆಗೆ ಮತ್ತೆ 1 ಟೇಬಲ್ ಸ್ಪೂನ್ ಬೆಣ್ಣೆ ಹಾಕಿ, ಬೆಣ್ಣೆ ಕರಗಿದ ಮೇಲೆ ಒಂದು 5-6 ಪೆಪ್ಪರ್ ಕಾರ್ನ್ ಹಾಕಿ, ಅಂದರೆ ಕಾಳುಮೆಣಸು ಕಾಳುಗಳನ್ನ ಹಾಕಿ, ಅದರ ಜೊತೆಗೆ 1 ಏಲಕ್ಕಿ, 2 ಪಲಾವ್ ಎಲೆ ಹಾಕಿ ಫ್ರೈ ಮಾಡ್ಕೋಬೇಕು. ಈ ರೀತಿ ಫ್ರೈ ಮಾಡ್ಕೊಂಡು ಆದಮೇಲೆ ಇದಕ್ಕೆ ಒಂದು ಸಣ್ಣ ಈರುಳ್ಳಿನ ಸಣ್ಣದಾಗಿ ಹೆಚ್ಚಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಂಡಾದಮೇಲೆ ಒಂದು 7-8 ಬೆಳ್ಳುಳ್ಳಿನ ಸಣ್ಣದಾಗಿ ಹೆಚ್ಚಿ ಹಾಕಿ ಅದನ್ನು ಕೂಡ ಫ್ರೈ ಮಾಡ್ಕೋಬೇಕು. ಅದ್ರ ಜೊತೆಗೇ ಒಂದು 4ರಿಂದ 5 ಅಥವಾ ಖಾರ ಜಾಸ್ತಿ ಬೇಕು ಅಂದರೆ 4ರಿಂದ 5 ಹಾಕಿ, ಇಲ್ಲ ಕಡಿಮೆ ಖಾರ ಬೇಕು ಅಂದರೆ ಒಂದು 2ರಿಂದ 3 ಹಸಿರು ಮೆಣಸಿನ್ಕಾಯಿನ ಸಣ್ಣದಾಗಿ ಹೆಚ್ಚಿ ಹಾಕಬೇಕು. ಇವಾಗ ಹಸಿರು ಮೆಣಸಿನ್ಕಾಯಿನ ಕೂಡ ಹೆಚ್ಚಿ ಹಾಕಿದ್ದೀನಿ. ಬೆಳ್ಳುಳ್ಳಿ ಶುಂಠಿ ಎಲ್ಲ ಸಣ್ಣದಾಗಿ ಹೆಚ್ಚಕ್ಕೆ ಬೇಜಾರು ಅಂದರೆ 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನೇ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು. ಅದಾದಮೇಲೆ ಒಂದು ಚಿಕ್ಕ ಕ್ಯಾರೆಟ್ನ ಎರೆದು ಸಣ್ಣದಾಗಿ ಹೆಚ್ಚಿ ಹಾಕಬೇಕು. ಅದ್ರ ಜೊತೆಗೆ ಒಂದು 7-8 ಬೀನ್ಸ್ನ ಸಣ್ಣದಾಗಿ ಹೆಚ್ಚಿ ಹಾಕ್ತಾಯಿದ್ದೀನಿ. ಹಾಗೆಯೇ ಒಂದು ಸಣ್ಣ ಬೌಲಲ್ಲಿ ಎಲೆಕೋಸನ್ನ ಹೆಚ್ಚಿ ಹಾಕ್ತಾಯಿದ್ದೀನಿ. ಇದಿಷ್ಟನ್ನು ತರಕಾರಿಗಳನ್ನ ಸಣ್ಣದಾಗಿ ಹೆಚ್ಚಿ ಹಾಕಿ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೋಬೇಕು. ಸ್ವಲ್ಪ ಸಾಫ್ಟ್ ಆಗ್ತಿದ್ದಾಗೇ ಕ್ಯಾರೆಟು, ಬೀನ್ಸು, ಕ್ಯಾಬೇಜು ಎಲ್ಲ ಹಾಕಿ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೊಂಡಾದಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡಾದಮೇಲೆ ಇದಕ್ಕೆ 2ರಿಂದ 3 ಕಪ್ಪು ಅಂದರೆ ದೊಡ್ಡ ಕಪ್ಪಲ್ಲಿ ನೀರು ಹಾಕ್ಕೋಬೇಕು. ಜಾಸ್ತಿ ಬೇಕು ಅಂದರೆ ಜಾಸ್ತಿ ನೀರು ಹಾಕ್ಕೊಳ್ಳಿ. ನಾನು ಈಗ 3 ಕಪ್ಪಷ್ಟು ನೀರು ಹಾಕ್ಕೋತಾ ಇದ್ದೀನಿ. ನೀರು ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡಾದಮೇಲೆ ಲಿಡ್ ಕ್ಲೋಸ್ ಮಾಡಿ ನೀರು ಕುದಿಯೋಕ್ಕೆ ಬರೋವರೆಗೂ ಬೇಯಿಸ್ಕೋಬೇಕು. ಇವಾಗ ಸ್ವಲ್ಪ ಕುದಿಯೋಕ್ಕೆ ಬರ್ತಾ ಇದೆ. ಇವಾಗ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡಾದಮೇಲೆ ಇದಕ್ಕೆ 1 ಸ್ಪೂನಷ್ಟು ಕಾಳುಮೆಣಸು ಪೌಡ್ರ್ ಹಾಕಬೇಕು. ಹಾಗೆಯೇ 1 ಸ್ಪೂನು ಸೋಯಾ ಸಾಸ್ ಹಾಕ್ತಾಯಿದ್ದೀನಿ. ಸೋಯಾ ಸಾಸ್ ಜಾಸ್ತಿ ಹಾಕಬೇಡಿ, ಸ್ಮೆಲ್ಲು ಮತ್ತು ಅದು ಫ್ಲೇವರು ಡಾಮಿನೇಟ್ ಮಾಡಿಬಿಡುತ್ತೆ. ಅದಕ್ಕೆ 1 ಸ್ಪೂನಷ್ಟು ಸೋಯಾ ಸಾಸ್ ಹಾಕಿ, ಸೋಯಾ ಸಾಸು ಮತ್ತು ಪೆಪ್ಪರ್ ಪೌಡ್ರ್ ಹಾಕಿ ಮಿಕ್ಸ್ ಮಾಡ್ಕೊಂಡಾದಮೇಲೆ 2 ಸ್ಪೂನಷ್ಟು
ವಿನೆಗರ್ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ವಿನೆಗರ್ ಹಾಕಿ ಮಿಕ್ಸ್ ಮಾಡಾದಮೇಲೆ ಬೇಯಿಸಿಟ್ಕೊಂಡಿರೋ ಅಂಥ ಚಿಕನ್ನ ಮೂಳೆ ಯಾವುದಾದ್ರು ಇದ್ದರೆ ತೆಗೆದು ನೀಟಾಗಿ ಬಿಡಿಸಿಟ್ಕೋಬೇಕು. ಆ ಬಿಡಿಸಿರೋ ಅಂಥ ಚಿಕನ್ನ ಈ ಸೂಪಿಗೆ ಹಾಕಿ, ಅಂದರೆ ತರಕಾರಿ ನೀರೆಲ್ಲ ಇರುತ್ತಲ್ಲ ಅದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 5 ನಿಮಿಷ ಬೇಯಕ್ಕೆ ಬಿಡಿ. ಚೆನ್ನಾಗಿ ಕುದಿ ಹತ್ತಬೇಕು, ಅಲ್ಲಿವರೆಗೆ ಬೇಯಕ್ಕೆ ಬಿಡಿ. ಈ ಕಡೆ ಒಂದು ಬೌಲಿಗೆ 2 ಮೊಟ್ಟೆ, ಅಂದರೆ ಸ್ವಲ್ಪ ಜಾಸ್ತಿ ಸೂಪ್ ಇರೋದ್ರಿಂದ ನಾನು 2 ಮೊಟ್ಟೆ ತೊಗೊಂಡಿದ್ದೀನಿ. 1.5 ಕಪ್ಪು ಅಥವಾ 2 ಕಪ್ ಒಳಗಿದ್ರೆ 1 ಮೊಟ್ಟೆ ಆದರೆ ಸಾಕು. ಇಲ್ಲಿ 3 ಕಪ್ಪಷ್ಟು ನೀರು ಹಾಕಿರೋದ್ರಿಂದ 2 ಮೊಟ್ಟೆ ತೊಗೊಂಡಿದ್ದೀನಿ. 2 ಮೊಟ್ಟೆ ತೊಗೊಂಡು ಚೆನ್ನಾಗಿ ಬೀಟ್ ಮಾಡ್ಕೋಬೇಕು. ಚೆನ್ನಾಗಿ ಬೀಟ್ ಮಾಡ್ಕೊಂಡಾದಮೇಲೆ ಇದನ್ನು ಮೊಟ್ಟೆನ ಕುದೀತಾ ಇರೋ ಅಂಥ ನೀರಿಗೆ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಚೆನ್ನಾಗಿ ಬೀಟ್ ಮಾಡ್ಕೊಂಡಾಗಿದೆ. ಇದನ್ನು ನೀರಿಗೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ನೀರಿಗೆ ಹಾಕ್ತಾನೆ ಮಿಕ್ಸ್ ಮಾಡ್ಕೋಬೇಕು. ಇಲ್ಲ ಅಂದರೆ ಒಂದೇ ಹತ್ರನೇ ಬಿದ್ದರೆ ಉಂಡೆ ಮೊಟ್ಟೆ ಥರ ಬೆಂದಾಗ್ಬಿಡುತ್ತೆ. ಅದಕ್ಕೆ ಹಾಕ್ತಾನೆ ಒಂದು ಕೈ ಆಡಿಸ್ತಾ ಮಿಕ್ಸ್ ಮಾಡ್ಕೋಬೇಕು. ಹಾಗಾದರೆ ಬಿಡಿ ಬಿಡಿಯಾಗಿ ಎಲ್ಲ ಕಡೆಯೂ ಸ್ಪ್ರೆಡ್ ಆಗುತ್ತೆ. ಆಗ ಸೂಪ್ ಚೆನ್ನಾಗಿ ಬರುತ್ತೆ, ಕುಡಿಯೋಕ್ಕೂ ಚೆನ್ನಾಗಿರುತ್ತೆ. ಇವಾಗ ಚೆನ್ನಾಗಿ ಬೀಟ್ ಮಾಡಿರೋ ಅಂಥ ಮೊಟ್ಟೆನ, ಅಂದರೆ ಚೆನ್ನಾಗಿ ಎಗ್ ವೈಟು ಮತ್ತು ಯಾಕು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿರೋ ಅಂಥ ಮೊಟ್ಟೆನ ಸೂಪಿಗೆ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಹಾಕಿದ ತಕ್ಷಣವೇ ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೋಬೇಕು. ಇಲ್ಲಾಂದರೆ ಒಂದು ಹತ್ರನೇ ದಪ್ಪ ದಪ್ಪ ಸಿಕ್ತಂಗೆ ಅನಿಸುತ್ತೆ. ಅದಕ್ಕೆ ಹಾಕಿದ ತಕ್ಷಣವೇ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಇದಕ್ಕೆ 2ರಿಂದ 3 ಸ್ಪೂನು ಕಾರ್ನ್ಫ್ಲೋರ್ನ ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಹಾಕ್ತಾಯಿದ್ದೀನಿ. ಕಾರ್ನ್ಫ್ಲೋರ್ ಹಾಕಿದ್ರೆ ತಿಕ್ಕಾಗಿ ಸೂಪು ಬರುತ್ತೆ, ಚೆನ್ನಾಗಿರುತ್ತೆ ಅಂತ ಕಾರ್ನ್ಫ್ಲೋರ್ ಹಾಕಬೇಕು. ಯಾವುದೇ ಸೂಪಿಗಾದ್ರೂ ಕಾರ್ನ್ಫ್ಲೋರ್ ಬೇಕಾಗುತ್ತೆ. ಇವಾಗ ಕಾರ್ನ್ಫ್ಲೋರ ಮಿಕ್ಸ್ ಮಾಡಿ ಹಾಕ್ಕೊಂಡಾದಮೇಲೆ ಒಂದು ಸಲ ಮಿಕ್ಸ್ ಮಾಡಿ ಚೆನ್ನಾಗಿ ಬೇಯಕ್ಕೆ ಬಿಡಬೇಕು. ಅದಾದಮೇಲೆ ಸ್ವಲ್ಪ ಹೆಚ್ಚಿರೋ ಅಂಥ ಕೊತ್ತಂಬರಿ ಸೊಪ್ಪು, ಹಾಗೆ ಸ್ಪ್ರಿಂಗ್ ಆನಿಯನ್, ಅಂದರೆ ನಾವಿಲ್ಲಿ ಈರುಳ್ಳಿ ಕೊಳುವೆ ಅಂತೀವಿ, ಅದನ್ನು ಕಟ್ ಮಾಡಿ ಹಾಕಿದ್ದೀನಿ. ಕಟ್ ಮಾಡಿ ಹಾಕಿದ್ಮೇಲೆ ಒಂದು ಕುದಿ ಬರಿಸ್ಕೋಬೇಕು. ಇವಾಗ ನೋಡಿ ಚೆನ್ನಾಗಿ ಕುದೀತಾ ಇದೆ. ಮಿಕ್ಸ್ ಮಾಡಾದಮೇಲೆ ಬೌಲ್ಗೆ ಹಾಕಿ ಸರ್ವ್ ಮಾಡಿ. ಬಿಸಿ ಇರುವಾಗಲೇ ಸೂಪ್ನ ಸರ್ವ್ ಮಾಡಿ. ತುಂಬಾ ಚೆನ್ನಾಗಿರುತ್ತೆ. ಟೇಸ್ಟ್ ಕೂಡ ಚೆನ್ನಾಗಿದೆ, ಮೈಲ್ಡ್ ಆಗಿದೆ, ತುಂಬ ಸ್ಪೈಸಿನೂ ಇಲ್ಲ, ತುಂಬ ಸಪ್ಪೆ ಕೂಡ ಇಲ್ಲ, ಆ ರೀತಿ ಚೆನ್ನಾಗಿದೆ. ಅದ್ರ ಜೊತೆಗೆ ಮ್ಯಾಂಚೋ ಹಾಕಿ, ಅಂದರೆ ಕರೆದಿರೋ ಅಂಥ ನೂಡಲ್ಸ್ನ ಹಾಕಿ ಮಿಕ್ಸ್ ಮಾಡಿ ಕೊಟ್ಟರೆ ತುಂಬ ಇಷ್ಟಪಟ್ಟು ತಿನ್ಕೋತಾರೆ. ಇದು ಹೋಟೆಲ್ ಅಥವಾ ರೆಸ್ಟೋರೆಂಟ್ ಸ್ಟೈಲಲ್ಲೇ ಇದೆ. ಈ ಥರ ಮನೇಲಿ ಒಂದು ಸಲ ಟ್ರೈ ಮಾಡಿ ನೋಡಿ, ತುಂಬ ಇಷ್ಟಪಟ್ಟು ಮಾಡ್ಕೋತೀರ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ವೀಡಿಯೋಸ್ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.